ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿರ್ತಕ್ಕಂಥ ಒಂದು ಶಾವಿಗೆ ಉಪ್ಪಿಟ್ಟು ಮಾಡಿ ನೋಡೋಣ. ಮೊದಲಿಗೆ ನೀರು ಕುದಿಯೋಕೆ ಇಡೋಣ. ನಾವು ಎಷ್ಟು ಶಾವಿಗೆ ತೊಗೊಂಡಿರ್ತೀವೋ ಅದರ 4 ಪಟ್ಟು ನೀರು ತೊಗೊಂಡು ಕಾಯೋಕೆ ಇಡಬೇಕು. ಆ ನೀರು ಕುದಿಯೋ ಸಮಯದಲ್ಲಿ ನಾವು ಶಾವಿಗೆನ ಸೇರಿಸ್ಕೋಬೇಕು. ಇಲ್ಲಿ ನಾನು ಅನಿಲ್ ಅಕ್ಕಿ ಶಾವಿಗೆ ತೊಗೊಂಡಿದ್ದೀನಿ. ತುಂಬ ಸಣ್ಣಗಿರುತ್ತೆ ಅದು. MTR ಶಾವಿಗೆಲೂ ಸಹ ಇದೇ ರೀತಿ ನಾವು ಮಾಡ್ಕೋಬೋದು. ಇದನ್ನು ಒಂದು 2 ನಿಮಿಷಗಳ ಕಾಲ ಕುದ್ರೆ ಸಾಕು. ಇದು ತುಂಬ ಸಣ್ಣಗಿರುತ್ತೆ ಅನಿಲ್ ಶಾವಿಗೆ. ಬಿಸಿ ನೀರಿಗೆ ಹಾಕಿರೋದ್ರಿಂದ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಈಗ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಸರಿ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನೋಡಿ, ಶಾವಿಗೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಅದು ಕಟ್ಟಾಯಿತು, ಅಂದರೆ ಬೆಂದಿದೆ ಅಂತ ಆಯಿತು, ಏನು ಗಟ್ಟಿ ಸಿಗದೆ ಇದ್ದರೆ. ಈ ಸಮಯದಲ್ಲಿ ನಾವು ತಕ್ಷಣ ಸೋರಾಕಿ ನೀರೆಲ್ಲ ಡ್ರೈನ್ ಮಾಡಿಬಿಡಬೇಕು. ನಂತರ ಇನ್ನು ಸ್ವಲ್ಪ ತಣ್ಣೀರು ಹಾಕಿದ್ರೆ ಶಾವಿಗೆ ಇನ್ನಷ್ಟು ಆ ಬಿಸಿ ಶಾಖದಲ್ಲಿ ಮೆತ್ತಗಾಗೋದು ತಪ್ಪುತ್ತೆ. ಹಾಗಾಗಿ ತಣ್ಣೀರನ್ನು ಮೇಲೆ ಸ್ವಲ್ಪ ಹಾಕಬೇಕಾಗತ್ತೆ. ನಂತರ ಒಗ್ಗರಣೆಗೆ ಒಂದು ಬಾಣಲಿಗೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಅದು ಫ್ರೈ ಮಾಡ್ಕೋಬೇಕು. ಈ 3 ಫ್ರೈ ಆಗ್ತಾ ಇದ್ದ ಹಾಗೇ ಒಂದು 1/4 ಸ್ಪೂನಷ್ಟು ಜೀರಿಗೆ ಸಹ ಈ ಸಮಯದಲ್ಲಿ ಸೇರಿಸ್ಕೊಳ್ಳೋಣ. ನಂತರ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಂತರ 2 ಈರುಳ್ಳಿ ಮೀಡಿಯಮ್ ಸೈಜಿಂದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಒಂದು ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗುತ್ತೆ. ಬೆಳಗ್ಗಿನ ಟಿಫನ್ಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಥರನೂ ಸಹ ಇದು ನಾವು ತೊಗೋಬೋದು ಈವ್ನಿಂಗ್ಗೆ. ನೋಡಿ, ಸಾಕು ಈರುಳ್ಳಿ ಬೆಂದಿದ್ದು. ಈ ಟೈಮಲ್ಲಿ ನಾವು ಬಸ್ತಿಟ್ಕೊಂಡಿರ್ತಕ್ಕಂಥ ಬೇಯಿಸಿರೋ ಶಾವಿಗೆನ ಸೇರಿಸ್ಕೊಂಡು ನಿಧಾನಕ್ಕೆ ಒಗ್ಗರಣೆ ಜೊತೆ ಬೆರೆಸ್ಕೊಡ್ಬೇಕು. ಮ್ಯಾಶ್ ಮಾಡೋ ರೀತಿಯಲ್ಲಿ ನಾವು ಬೆರೆಸಬಾರ್ದು. ಈ ರೀತಿ ಎತ್ತಿ ನಿಧಾನಕ್ಕೆ ಉದುರುದ್ರಂಗೆ ಬರೋ ರೀತಿಯಲ್ಲೇ ನಾವು ಕಲಿಸ್ಕೋಬೇಕು. ನಂತರ ಮತ್ತೆ ರುಚಿಗೆ ಉಪ್ಪೇನಾದರೂ ಕಡಿಮೆ ಆಗಿತ್ತು ಅಂದರೆ ಈ ಸಮಯದಲ್ಲಿ ನಾವು ಸೇರಿಸಿ ಸ್ವಲ್ಪ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿಯನ್ನು ಸೇರಿಸಿ ಎಲ್ಲ ಬೆರೆಸ್ಕೊಟ್ರೆ ರುಚಿಯಾದಂತಹ ಶಾವಿಗೆ ಉಪ್ಪಿಟ್ಟು ಸವಿಯಲು ಸಿದ್ಧ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ನಮಸ್ಕಾರ.